ಆದರೆ ಭೂಮಿಯಲ್ಲಿ ಹಣ ಹೂಳಿದ್ದ ಸಂಗತಿಯನ್ನು ಮಾತ್ರ ಮರೆಮಾಚಿ ತನ್ನ ತಾಯಿಯು ಕೂಡಿಟ್ಟ ಹಣ ಕೊಟ್ಟಳೆಂದು ತಿಳಿಸಿದ. ಇನ್ಸ್ಪೆಕ್ಟರನು ಮಂಕು ಹಿಡಿದನಂತಾದ. ಮಧುಸೂದನನು ಆಶ್ಚರ್ಯದಿಂದ ತಲೆದೂಗಿದ. ಗಂಗಾರಾಮನು ರೋಮಾಂಚನಗೊಂಡ. ಅಣ್ಣ ತಮ್ಮನ ಅನ್ಯೋನ್ಯತೆಯು ಅವರು ಮೂವರನ್ನೂ ಬೆರಗುಗೊಳಿಸಿತು. ಸೋಮನಾಥನೆಲ್ಲಿದ್ದರೂ ಪತ್ತೆ ಮಾಡಿ ಹಿಡಿಯಬೇಕೆಂದು ಮಧುಸೂದನನು ತನ್ನಲ್ಲಿಯೇ ನಿರ್ಣಯಿಸಿಕೊಂಡ. ನಿಮ್ಮ ತಮ್ಮನೆಲ್ಲಿದ್ದಾನೆಂದು ಪತ್ತೆ ಮಾಡಿ ಹಿಡಿಯಬಹುದು. ಆಮೇಲೆ ಆತನು ಮನೆಯಲ್ಲೇ ಇರುತ್ತಾನೆಂಬ ನಂಬಿಕೆಯೇನಿದೆ? ಪುನಃ ಮನೆ ಬಿಟ್ಟು ಹೋಗದಿರುವನೇ ಎಂದು ಮಧುಸೂದನನು ರಂಗನಾಥನಿಗೆ ಪ್ರಶ್ನಿಸಿದ. ಒಂದು ಸಾರಿ ಬಂದರೆ ಸಾಕು ಸರ್. ಪುನಃ ಯಾವ ಕಾರಣದಿಂದಲೂ ಮನೆ ಬಿಟ್ಟು ಹೋಗದಂತೆ ನೋಡಿಕೊಳ್ಳುತ್ತೇನೆ, ರಂಗನಾಥನು ಉತ್ಸಾಹಪೂರ್ಣನಾಗಿ ಹೇಳಿದ. ಕೆಲವೊಂದು ಸಮಯ ನಾವು ಹೇಳಿದಂತೆ ನೀವು ನಡೆಯಬೇಕಾಗುತ್ತದೆ. ಆಗಲಿ ಸರ್. ಸರಿ, ನೀವಿನ್ನೂ ಹೋಗಬಹುದು. ರಂಗನಾಥನು ಅವನಿಗೆ ನಮಸ್ಕಾರ ಮಾಡಿ ಹಿಂದಿರುಗಿದ. ಈ ಮನುಷ್ಯನ ಮೇಲೆ ಇತಿಹಾಸ ಕೇಳಿ ಒಪ್ಪಿಕೊಂಡಿರಾ? ರಂಗನಾಥನು ಹಿಂದಿರುಗಿದ ನಂತರ ಮುದ್ದುಕೃಷ್ಣನು ನಕ್ಕು ಕೇಳಿದ. ಅದೊಂದು ವಿಷಯ ಮಾತ್ರವಲ್ಲ, ಅಣ್ಣ ತಮ್ಮನ ಅನ್ಯೋನ್ಯತೆಯು ಇತರರಿಗೆ ಮಾರ್ಗದರ್ಶನವಾಗಿದೆ. ತಮ್ಮನಿಗಾಗಿ ಅಣ್ಣನು ಪಡುತ್ತಿರುವ ಕಷ್ಟವು ಎಂತಹವರ ಹೃದಯವನ್ನಾದರೂ ಕರಗಿಸುತ್ತದೆ. ಮಧುಸೂದನನು ನಕ್ಕು ನುಡಿದ. ಸೋಮನಾಥನೆಲ್ಲಿದ್ದಾನೆಂದು ಪತ್ತೆ ಮಾಡಿ ಹಿಡಿಯುವಿರಾ? ಪ್ರಯತ್ನ ಪಡುತ್ತೇನೆ. ಅಕಸ್ಮಾತ್ ನಿಮ್ಮ ಸಹಾಯವೂ ಬೇಕಾಗಬಹುದು. ನಾನು ತಯಾರಿದ್ದೇನೆ. ಅದರೊಂದು ಮಾತು, ದೆವ್ವಗಳು ನಡೆಸುತ್ತಿರುವ ಘಟನೆಗಳು ರೋಮಾಂಚನಕಾರಿಯಾಗಿರುತ್ತವೆ, ಕೇಳಿದವರಿಗೆ ಭಯಪಡಿಸುವಂತಿವೆ. ಅದಕ್ಕಿಂತಲೂ ಹೆಚ್ಚಿನ ರೋಮಾಂಚನಕಾರಿ ಘಟನೆಗಳನ್ನು ನಡೆಸಿರುವ ಪ್ರಕರಣಗಳಿವೆ. ದೆವ್ವಗಳಿಂದ ನಡೆಯುವ ವಿನೋದ ವೈಚಿತ್ರ್ಯಗಳನ್ನು ಹೀಗೆ ಎಂದು ವರ್ಣನೆ ಮಾಡಿ ಹೇಳುವುದಕ್ಕಾಗುವುದಿಲ್ಲ. ಹಿಂದೆ ಒಂದೆರಡು ಘಟನೆಗಳನ್ನು ನಿಮ್ಮ ಬಾಯಿಂದಲೇ ಕೇಳಿದ್ದೇನೆ. ಅಂತಹ ಇನ್ನೊಂದು ದೆವ್ವದ ಕತೆ ಹೇಳಿ. ಮಧುಸೂದನನು ನಕ್ಕು, ದೆವ್ವದ ಕತೆಗಳೆಂದರೆ ನಿಮಗೇನು ಇಷ್ಟ ಉತ್ಸಾಹ ಎಂದು ಪುನಃ ನಕ್ಕ. ಕೇಳಲು ಸೊಗಸಾಗಿರುತ್ತವೆ. ಬಹುದಿನಗಳ ಹಿಂದೆ ನಡೆದ ದೆವ್ವದ ಕತೆ ಹೇಳ್ತೇನೆ ಕೇಳಿ ಎಂದು ಹೇಳಿದ.